ಅಷ್ಟಕ್ಕೂ ಈ ಮಧ್ಯೆ ಪ್ರಪಂಚದ ರಾಜಕೀಯ ಕಾರಿಡಾರ್ಗಳಲ್ಲಿ ಏನ್ ನಡೀತಾ ಇದೆ ಅಂತ ನೋಡಿದ್ರೆ ಒಂದು ಬದಿಯಲ್ಲಿ ನ್ಯೂ ಡೆಲ್ಲಿ, ಮತ್ತೊಂದು ಬದಿಯಲ್ಲಿ ವಾಷಿಂಗ್ಟನ್. ಇವುಗಳ ಮಧ್ಯೆ ಒಂದು ದೊಡ್ಡ ತುಫಾನೆ ಓಡಾಡ್ತಿರೋ ಹಾಗಿದೆ. ಪ್ರಪಂಚದಾದ್ಯಂತ ಆಲ್ಮೋಸ್ಟ್ ಫೈನಲ್ ಸ್ಟೇಜ್ಗೆ ಬಂದಿದ್ದ ಒಂದು ಟ್ರೇಡ್ ಡೀಲ್ ಈಗ ಸಡನ್ ಆಗಿ ಡೌಟ್ ಅಲ್ಲಿ ಬಿದ್ದಿದೆ. ಈ ಎಲ್ಲಾ ಎಪಿಸೋಡ್ ಅನ್ನ ನೋಡಿದ್ರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾವನ್ನ ನೆನಪಿಸುತ್ತೆ. ಒಂದು ಬದಿಯಲ್ಲಿ ಟ್ರಂಪ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಒಂದೇ ಒಂದು ಟ್ವೀಟ್ ಇಂದ ಭೂಕಂಪವನ್ನೇ ಸೃಷ್ಟಿ ಮಾಡಿದ್ದಾರೆ. ಮತ್ತೊಂದು ಬದಿಯಲ್ಲಿ ನಮ್ಮ ಭಾರತ ಮಾತ್ರ ಸೈಲೆಂಟ್ ಆಗಿ ಇದ್ದು ಆ ಸೀನ್ ಅನ್ನ ಇನ್ನಷ್ಟು ಮಿಸ್ಟರಿಯಾಗಿ ಮಾಡಿದೆ. ಟ್ರಂಪ್ ಏನೋ ಭಾರತ ತನ್ನ ಮಾರುಕಟ್ಟೆಗಳನ್ನ ಅಮೆರಿಕನ್ ರೈತರಿಗೆ ತೆರೆದಿದೆ, ಸುಂಕಗಳನ್ನ ಪೂರ್ತಿಯಾಗಿ ತೆಗೆದಿದೆ, ಇದೊಂದು ಹಿಸ್ಟಾರಿಕ್ ಡೀಲ್ ಅಂತ ತುಂಬಾ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದಾರೆ. ಆದ್ರೆ ನಿಜವಾದ ಟ್ವಿಸ್ಟ್ ಏನಂದ್ರೆ ಪ್ರಪಂಚವೆಲ್ಲ ಚಪ್ಪಾಳೆ ತಟ್ಟಲು ರೆಡಿ ಆಗ್ತಿರುವಾಗ ನ್ಯೂ ಡೆಲ್ಲಿ ಮಾತ್ರ ತುಂಬಾನೇ ನಿಶ್ಶಬ್ದವಾಗಿದೆ. ಹೌದು ಅಂತಾನು ಹೇಳ್ತಿಲ್ಲ, ಇಲ್ಲ ಅಂತಾನು ಹೇಳ್ತಿಲ್ಲ. ಈ ಸೈಲೆನ್ಸ್ ಈಗ ವಾಷಿಂಗ್ಟನ್ ನಲ್ಲಿ ದೊಡ್ಡ ಬಾಂಬ್ ಆಗಿ ಸ್ಫೋಟವಾಗ್ತಿದೆ. ಅಷ್ಟಕ್ಕೂ ಈ ಮ್ಯಾಟರ್ಗೆ ಹೋಗುವ ಮೊದಲು ಒಂದು ಚಿಕ್ಕ ಮಾತು. ಇಂತಹ ಇಂಟ್ರೆಸ್ಟಿಂಗ್ ಜಿಯೋಪಾಲಿಟಿಕಲ್ ಗೇಮ್ ಗಳ ಹಿಂದಿನ ನಿಜಗಳು ನಿಮ್ಗೆ ಮೊದಲೇ ತಿಳಿಬೇಕು ಅಂತಿದ್ರೆ ತಕ್ಷಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಬರೆಯೋದು ಮರಿಬೇಡಿ. ಒಳಗೆ ಏನ್ ನಡೀತಾ ಇದೆ ಅಂತ ನೋಡಿದಾಗ ತಿಳಿದು ಬಂದದ್ದು ಏನಂದ್ರೆ ಅಮೆರಿಕ ಅವರ ಡಿಮ್ಯಾಂಡ್ ಒಂದೇ, ವ್ಯವಸಾಯ, ಪಶು ಸಂಗೋಪನಾ ತಯಾರಿ ರಂಗಗಳಲ್ಲಿ ಭಾರತ ಹಾಕುತ್ತಿರುವ ಟ್ಯಾರಿಫ್ಗಳು ಅಂದ್ರೆ ಸುಂಕವನ್ನ ತಗ್ಗಿಸಬೇಕು. ಬದಲಿಗೆ ಅವರು ನಮಗೆ ಸ್ವಲ್ಪ ಮಾರ್ಕೆಟ್ ಆಕ್ಸೆಸ್ ಕೊಡ್ತಾರಂತೆ. ಕೇಳಲು ಚೆನ್ನಾಗಿದೆ, ಆದ್ರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಅದೇನಂದ್ರೆ ಭಾರತದ ಮೇಲೆ ಅಮೆರಿಕ ಹಾಕುವ 18% ಸುಂಕ ಮಾತ್ರ ಹಾಗೆ ಇರಿಸ್ತಾರಂತೆ. ಆದ್ರೆ ಭಾರತ ಮಾತ್ರ ಅಮೆರಿಕ ವಸ್ತುಗಳ ಮೇಲೆ ಆಲ್ಮೋಸ್ಟ್ 0% ಟ್ಯಾಕ್ಸ್ ಹಾಕ್ಬೇಕಂತೆ. ಇದೇನ್ ನ್ಯಾಯ ಗುರು? ಇದು ಒಪ್ಪಂದದಂತೆ ಅಲ್ಲ, ಏನೋ ಬಲವಂತವಾಗಿ ನಮ್ಮ ಮೇಲೆ ಒತ್ತಡ ಹಾಕುತ್ತಿರುವಂತೆ ಇದೆ ಅಂತ ಎಲ್ಲರಿಗೂ ಡೌಟ್ ಬರ್ತಿದೆ. ಅವರ ಲಾಭಕ್ಕಾಗಿ ನಮ್ಮ ಮಾರ್ಕೆಟ್ ಬಳಸಿಕೊಳ್ಳಲು ನೋಡ್ತಿದ್ದಾರೆ. ಇದು ಒನ್ ಸೈಡ್ ಲವ್ ಸ್ಟೋರಿ ತರ, ಒನ್ ಸೈಡ್ ಡೀಲ್ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಇದು ನಿಜವಾಗಿ ಬಿಸ್ನೆಸ್ ಡೀಲಾ ಅಥವಾ ಒತ್ತಡ ಮಾಡಿಕೊಂಡ ಕಾಂಪ್ರಮೈಸ್ ಅಂತ ಪ್ರಶ್ನೆಗಳು ಈಗ ಎಲ್ಲರ ಮೈಂಡ್ ನಲ್ಲಿ ರನ್ ಆಗ್ತಿವೆ. ಒಂದು ಬದಿಯಲ್ಲಿ ಭಾರತ ಬಗ್ಗುತ್ತಿದೆ ಅಂತ ವೆಸ್ಟರ್ನ್ ಮೀಡಿಯಾದಲ್ಲಿ ಫೇಕ್ ಸುದ್ದಿಗಳು ನಡೆಯುತ್ತವೆ, ಆದ್ರೆ ಎನರ್ಜಿ ಸೆಕ್ಟರ್ ಅಲ್ಲಿ ಸೀನ್ ಬೇರೆಯಾಗಿದೆ. ರಷ್ಯಾದಿಂದ ಭಾರತ ಆಯಿಲ್ ಆಮದು ಮಾಡುವುದು ನಿಜವಾಗ್ಲೂ ಕಡಿಮೆ ಮಾಡಿಲ್ಲ. ಅಮೆರಿಕ ಎಷ್ಟು ಗಲಾಟೆ ಮಾಡಿದ್ರು ರಷ್ಯಾದಿಂದ ಕ್ರೂಡ್ ಆಯಿಲ್ ಕೊಳ್ಳುವುದನ್ನ ನಿಲ್ಲಿಸಿಲ್ಲ, ಇನ್ನೂ ಹೆಚ್ಚಾಗಿ ಖರೀದಿ ಮಾಡ್ತಿದೆ. ಇದಕ್ಕೆ ನಮ್ಮವರು ಕೊಟ್ಟ ಉತ್ತರ ಒಂದೇ, ನಮಗೆ ನಮ್ಮ ಎನರ್ಜಿ ಸೆಕ್ಯೂರಿಟಿ ಮುಖ್ಯ. ನಮ್ಮ ಜನ ನಡೆಯಬೇಕಾದ್ರೆ ಪೆಟ್ರೋಲ್ ಬೇಕು, ಅದು ಎಲ್ಲಿ ಕಡಿಮೆ ದರದಲ್ಲಿ ಸಿಗುತ್ತೋ ಅಲ್ಲೇ ಕೊಳ್ತೀವಿ. ಪುತಿನ್ ಜೊತೆಗೆ ನಮ್ಮ ಸ್ನೇಹ ಎಂದಿನಂತೆ ಸ್ಟ್ರಾಂಗ್ ಆಗಿ ಇರುತ್ತೆ. ಇಲ್ಲಿ ವಾಷಿಂಗ್ಟನ್ ನ ಪ್ಲಾನ್ ತಲೆ ಕೆಳಗಾಗೋಯ್ತು. ಇದು ಕೇವಲ ವ್ಯಾಪಾರವಲ್ಲ, ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಗೆ ಸಂಬಂಧಿಸಿದ ವಿಷಯ. ಅಮೆರಿಕದ ಫ್ರೆಂಡ್ಶಿಪ್ ಬೇಕು, ರಷ್ಯಾದ ಆಯಿಲು ಬೇಕು. ಈ ಬ್ಯಾಲೆನ್ಸಿಂಗ್ ಗೇಮ್ ನೋಡಿ ಅಮೆರಿಕಾಗೆ ಮೈಂಡ್ ಬ್ಲಾಂಕ್ ಆಗಿ ಹೋಗಿದೆ. ಎಷ್ಟು ಪ್ರೆಸರ್ ತಂದ್ರು ಭಾರತ ಹಿಂದಕ್ಕೆ ಜಗ್ತಿಲ್ಲ. ಅಂದ್ರೆ ಅವರ ಬೆದರಿಕೆಗಳಿಗೂ ಲಿಮಿಟ್ ಇದೆ. ಭಾರತ ಹೆದರುವ ದೇಶವಲ್ಲ ಅಂತ ಪ್ರಪಂಚಕ್ಕೆ ಅರ್ಥವಾಗಿದೆ. ಇಲ್ಲಿ ನಮ್ಮ ಬಿಹೇವಿಯರ್ ಅನ್ನ ನೋಡಿ ಅಮೆರಿಕಾಗೆ ಮೈಂಡ್ ಬ್ಲಾಕ್ ಆಗ್ತಿದೆ. ಎಕ್ಸ್ಪರ್ಟ್ ಗಳು ಏನಂತಿದ್ದಾರೆ ಅಂದ್ರೆ ನಮ್ಮ ಎಕನಾಮಿಗೆ ಬ್ಯಾಕ್ ಬೋನ್ ಈ ಕಡಿಮೆ ದರದ ಆಯಿಲ್. ರಷ್ಯನ್ ಆಯಿಲ್ ನಿಂದ ನಮಗೆ ಕೋಟಿಗಟ್ಟಲೆ ಹಣ ಆದಾಯವಾಗ್ತಿದ್ರೆ ಯಾರೋ ಏನೋ ಅಂತಾರೆ ಅಂತ ನಾವು ಯಾಕೆ ಬಿಡೋದು? ಇದು ಅಮೆರಿಕಾಗೆ ದೊಡ್ಡ ಪೆಟ್ಟು. ಈಗ ಅಲ್ಲಿ ಹೊಸ ಸಮಸ್ಯೆ ಶುರುವಾಗಿದೆ. ಒಪ್ಪಂದ ನಿಜವಾಗಿ ಆಯ್ತಾ ಅಥವಾ ಟ್ರಂಪ್ ಎಲೆಕ್ಷನ್ಗಾಗಿ ಡ್ರಾಮಾ ಆಡ್ತಿದ್ದಾರಂತ ಅಲ್ಲಿನ ಪ್ರತಿಪಕ್ಷಗಳು ಪ್ರಶ್ನೆ ಮಾಡ್ತಿವೆ. ಮೀಡಿಯಾ ಇದೆಲ್ಲ ಸುಳ್ಳು ಅಂತಿದೆ. ಟ್ರಂಪ್ ಅವರ ಫ್ಯಾನ್ಸ್ ಮಾತ್ರ ಇದು ಮಾಸ್ಟರ್ ಸ್ಟ್ರೋಕ್ ಅಂತಿದ್ದಾರೆ. ಇಷ್ಟರಲ್ಲಿ ಭಾರತ ಹಾಗೂ ರಷ್ಯಾ ಲೋಕಲ್ ಕರೆನ್ಸಿಯಲ್ಲಿ ಬಿಸ್ನೆಸ್ ಮಾಡ್ತಾ ಇದೆ ಅಂತ ಒಂದು ಚಿಕ್ಕ ಆಡಿಯೋ ಕ್ಲಿಪ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿದ್ದಕ್ಕೆ ಅಮೆರಿಕಾಗೆ ಭಯ ಶುರುವಾಯ್ತು. ಯಾಕಂದ್ರೆ ನಾವು ಡಾಲರ್ ಅನ್ನ ಸೈಡ್ ಮಾಡಿದ್ರೆ ಅದು ಅವರ ಎಕನಾಮಿಗೆ ದೊಡ್ಡ ಶಾಕ್. ಡಾಲರ್ ಇಲ್ದೇ ಇದ್ರೆ ಅಮೆರಿಕ ಪವರ್ ಅರ್ಧ ಬಿದ್ದ ಹಾಗೆ. ಒಂದು ವೇಳೆ ಅಮೆರಿಕ ನಿಜವಾಗಿ ಕೋಪದಿಂದ 50% ಟ್ಯಾಕ್ಸ್ ಹಾಕಿದ್ರೆ ಪರಿಸ್ಥಿತಿ ಏನಾಗುತ್ತೆ? ಫಸ್ಟ್ ಪೆಟ್ಟು ಬೀಳುವುದು ಸಪ್ಲೈ ಚೈನ್ಗೆ. ಆಸಕ್ತಿಕರ ವಿಷಯ ಏನಂದ್ರೆ ಭಾರತ ಆತುರ ಬಿದ್ದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ, ಆದ್ರೆ ಸೈಲೆಂಟ್ ಆಗಿ ಬ್ಯಾಕ್ ಗ್ರೌಂಡ್ ನಲ್ಲಿ ಕೆಲಸ ಮಾಡ್ತಿದೆ. ಬ್ರಿಕ್ಸ್ ದೇಶಗಳೊಂದಿಗೆ ಲೋಕಲ್ ಕರೆನ್ಸಿ ಟ್ರೇಡಿಂಗ್, ಆಲ್ಟರ್ನೇಟಿವ್ ಪೇಮೆಂಟ್ ಸಿಸ್ಟಮ್ ಗಳ ಮೇಲೆ ಬಲವಾಗಿ ಫೋಕಸ್ ಮಾಡಿದೆ. ಆದ್ರೆ ನಮ್ ತಂಟೆಗೆ ಬಂದ್ರೆ ನೋಡಿಕೊಳ್ತೀವಿ ಅಂತ ರೆಡಿ ಆಗಿದ್ದೀವಿ. ಈಗ ಅಸಲಿ ಪ್ರಶ್ನೆ, ಟ್ರಂಪ್ ನಿಜವಾಗಿಯೂ 50% ಟ್ಯಾಕ್ಸ್ ಹಾಕ್ತಾರಾ? ಹಾಕಿದ್ರೆ ಅಮೆರಿಕಾದಲ್ಲಿ ದರಗಳು ಏರಿಕೆ ಆಗುತ್ತೆ. ಒಂದ್ ವೇಳೆ ಹಾಗೆ ಹಾಕಿದ್ರೆ ಅಮೆರಿಕಾದಲ್ಲಿ ಇನ್ಫ್ಲೇಷನ್ ಹೆಚ್ಚಾಗಿ ವಸ್ತುಗಳ ದರಗಳು ಏರಿಕೆ ಆಗುತ್ತೆ. ಹಾಕದಿದ್ರೆ ಭಾರತ ಬಗ್ಗಲಿಲ್ಲ ಅಂತ ಅವರ ಮರ್ಯಾದೆ ಹೋಗುತ್ತೆ. ವಾಷಿಂಗ್ಟನ್ ಕಾಂಗ್ರೆಸ್ ನಲ್ಲಿ ದೊಡ್ಡ ಯುದ್ಧ ಈಗ ನಡೀತಾ ಇದೆ. ಆ ಹಿಸ್ಟಾರಿಕ್ ಡೀಲ್ ಪೇಪರ್ಗಳು ಎಲ್ಲಿ ಅಂತ ಕೇಳ್ತಿದ್ದಾರೆ. ನೋಡಿದ್ರೆ ಅದು ಫೈನಲ್ ಡೀಲ್ ಅಲ್ಲ, ಜಸ್ಟ್ ಚರ್ಚೆಗಳು ಮಾತ್ರ ಅಂತ ತಿಳಿತು. ಆದ್ರೂ ಡ್ಯಾಮೇಜ್ ಆಗೋಗಿದೆ. ಇದೆಲ್ಲ ಎಲೆಕ್ಷನ್ ಸ್ಟಂಟ್ ಅಂತ ಅಲ್ಲಿ ಟಾಕ್ ನಡೀತಿದೆ. ಟ್ರಂಪ್ ತನ್ನ ವೋಟರ್ ಗಳನ್ನ ಇಂಪ್ರೆಸ್ ಮಾಡಲು ಅವರು ಆಡುತ್ತಿರುವ ನಾಟಕ ಅಂತ ಕೆಲವರು ಹೇಳ್ತಿದ್ದಾರೆ. ಇಷ್ಟು ನಡೆಯುತ್ತಿರುವಾಗ ನಮ್ಮ ಬಿಹೇವಿಯರ್ ಮಾತ್ರ ತುಂಬಾನೇ ಕೂಲ್ ಆಗಿದೆ. ಮೋದಿ ಅವರ ಪ್ರಭುತ್ವ ಕ್ಲಿಯರ್ ಆಗಿ ಹೇಳಿದೆ, ದೇಶದ ಪ್ರಯೋಜನಗಳೇ ಫಸ್ಟ್,
ನಂತರ ಏನಾದ್ರೂ ವಿದೇಶಾಂಗ ಶಾಖೆಯಲ್ಲೂ ಚರ್ಚೆಗಳು ನಡೆಯುತ್ತವೆ, ಆದ್ರೆ ಒತ್ತಡಕ್ಕೆ ತಲೆ ಬಗ್ಗುವುದಿಲ್ಲ ಅಂತ ಸಿಂಪಲ್ ಆಗಿ ಹೇಳಿದೆ. ಈ ಸೈಲೆನ್ಸ್ ನೋಡಿ ಅಮೆರಿಕದ ಮಾರುಕಟ್ಟೆಗಳಲ್ಲಿ ಭಯ ಶುರುವಾಗಿದೆ. ದೊಡ್ಡ ಟೆಕ್ ಕಂಪನಿಗಳು, ಫಾರ್ಮಾ ಕಂಪನಿಗಳು ವೈಟ್ ಹೌಸ್ ಮೇಲೆ ಪ್ರೆಷರ್ ಆಗ್ತಿವೆ. ಭಾರತದ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ನಮ್ಗೆ ನಷ್ಟ ಆಗುತ್ತೆ ಅಂತ ಗೋಳಾಡ್ತಿದ್ದಾರೆ. ಮತ್ತೊಂದು ಬದಿಯಲ್ಲಿ ಭಾರತ ಸೈಲೆಂಟ್ ಆಗಿ ಯುರೋಪ್, ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾ ಕಡೆಗೆ ನೋಡ್ತಾ ಇದೆ. ಪ್ರಪಂಚ ತುಂಬಾನೇ ದೊಡ್ಡದು. ಅಮೆರಿಕ ಇಲ್ದೇ ಇದ್ರೆ ನಮ್ಗೆ ತುಂಬಾನೇ ಆಪ್ಷನ್ಗಳು ಇವೆ ಗುರು. ಇಲ್ಲಿ ಗಮನಿಸಬೇಕಾದದ್ದು, ಭಾರತ ಈಗ ಕೇವಲ ಎಕ್ಸ್ಪೋರ್ಟ್ ಮಾಡುವ ದೇಶವಲ್ಲ, ಪ್ರಪಂಚಕ್ಕೆ ಫಾರ್ಮಸಿ, ಐಟಿ ಹಬ್, ಆಟೋಮೊಬೈಲ್ ಪಾರ್ಟ್ಸ್ಗೆ ಅಡ್ಡ. ಬ್ರಿಕ್ಸ್ ದೇಶಗಳೊಂದಿಗೆ ನಮ್ಮ ಸ್ನೇಹ ಹೆಚ್ಚಾಗ್ತಿದೆ. ಡಾಲರ್ ಇಲ್ಲದೆ ಬಿಸ್ನೆಸ್ ಮಾಡುವ ದಿನಗಳು ಈಗ ಹತ್ತಿರವಾಗ್ತಿವೆ. ಅಮೆರಿಕಾದಲ್ಲಿ ಈಗ 2 ವರ್ಗಗಳು ರೆಡಿ ಆಗಿವೆ. ಒಂದು ಭಾರತಕ್ಕೆ ಬಲವಾದ ಪೆಟ್ಟು ಕೊಡ್ಬೇಕಂತ, ಮತ್ತೊಂದು ಭಾರತವನ್ನ ದೂರ ಮಾಡಿದ್ರೆ ಚೀನಾವನ್ನ ಎದುರಿಸುವುದು ತುಂಬಾನೇ ಕಷ್ಟ ಅಂತ ಎಚ್ಚರಿಕೆ ಕೊಡ್ತಿದೆ. ಯಾಕಂದ್ರೆ ಏಷ್ಯಾದಲ್ಲಿ ಚೀನಾವನ್ನ ಎದುರಿಸಬಲ್ಲ ಏಕೈಕ ದೇಶ ಭಾರತ ಮಾತ್ರ. ಭಾರತ ಇಂತಹ ಬ್ಯಾಲೆನ್ಸ್ ಮೇಂಟೈನ್ ಮಾಡುವುದು ನೋಡಿ ಗ್ಲೋಬಲ್ ಸೌತ್ ದೇಶಗಳಿಗೂ ಧೈರ್ಯ ಬರ್ತಿದೆ. ಕತೆ ಇಲ್ಲಿಗೆ ಅಂತ್ಯವಲ್ಲ. ಈಗ 2ನೇ ಬಾಂಬ್ ಬಗ್ಗೆ ಮಾತಾಡೋಣ. ಇದು ಕೇಳಿದ್ರೆ ನಿಮ್ಗೆ ಫ್ಯೂಸ್ ಎಗರಿ ಹೋಗುವುದು ಕಾಯಂ. ಅಮೆರಿಕ ಈಗ ಒಂದು ಭಯಂಕರ ಆರ್ಥಿಕ ಆಯುಧ ಅಂದ್ರೆ ಎಕನಾಮಿಕ್ ವೆಪನ್ ರೆಡಿ ಮಾಡ್ತಿದೆ. ಅದೇ 500% ಆಮದು ಸುಂಕ. ಕೇಳುವುದಕ್ಕೆ ನಡುಕ ಬರುತ್ತದೆ ಅಲ್ವಾ? ಇದ್ರ ಅರ್ಥ ಏನಂದ್ರೆ ರಷ್ಯಾದಿಂದ ಆಯಿಲ್, ಗ್ಯಾಸ್ ಅಥವಾ ಬೇರೆ ಏನಾದ್ರೂ ಕೊಳ್ಳುವ ದೇಶಗಳ ಮೇಲೆ ಈ ಅಸ್ತ್ರವನ್ನ ಪ್ರಯೋಗಿಸ್ತಾರಂತೆ. ಆ ಲಿಸ್ಟ್ ನಲ್ಲಿ ನಮ್ಮ ಭಾರತ ಮತ್ತು ಚೀನಾ ಟಾಪ್ ನಲ್ಲಿವೆ. ಇದು ಕೇವಲ ಪಾಲಿಟಿಕ್ಸ್ ಅಲ್ಲ, ಸಾಮಾನ್ಯರ ಹೊಟ್ಟೆ ಮೇಲೆ ಹೊಡೆಯುವ ನಿರ್ಣಯ. ಭಾರತದಿಂದ ಹೋಗುವ ಒಂದು ವಸ್ತುವಿನ ಬೆಲೆ ಅಮೆರಿಕದಲ್ಲಿ 5 ಪಟ್ಟು ಹೆಚ್ಚಾದ್ರೆ ಯಾರು ಖರೀದಿ ಮಾಡ್ತಾರೆ ಹೇಳಿ? ನಮ್ಮ ಎಕ್ಸ್ಪೋರ್ಟ್ ಪೆಟ್ಟು ತಿನ್ನುತ್ತೆ, ನಮ್ಮ ಫ್ಯಾಕ್ಟರಿಗಳು ಮುಚ್ಚುವ ಹಂತಕ್ಕೆ ತಲುಪುತ್ತೆ, ಉದ್ಯೋಗಗಳು ಹೋಗುತ್ತೆ. ಇದೆಲ್ಲ ಯಾಕೆ? ರಷ್ಯಾವನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗದೆ ರಷ್ಯಾದ ಫ್ರೆಂಡ್ಸ್ ಅನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಡೊನಾಲ್ಡ್ ಟ್ರಂಪ್ ಬಂದ ನಂತರ ಇದು ಇನ್ನಷ್ಟು ಹೆಚ್ಚಾಗಿದೆ. ರಷ್ಯಾ ಮೇಲೆ ಈಗಾಗಲೇ ಸಾವಿರಾರು ಆಂಕ್ಷೆಗಳು ಹಾಗೂ ಬ್ಯಾಂಕ್ ಗಳನ್ನ ಬ್ಲಾಕ್ ಮಾಡಿದ್ದಾರೆ. ಆದರೂ ಪುತಿನ್ ಜಗ್ತಿಲ್ಲ. ಅದಕ್ಕೆ ಮುಖ್ಯ ಕಾರಣ ಭಾರತ ಹಾಗೂ ಚೀನಾ ರಷ್ಯಾದ ಆಯಿಲ್ ಅನ್ನ ಖರೀದಿ ಮಾಡ್ತಿವೆ. ಅದರಿಂದ ರಷ್ಯನ್ ಎಕನಾಮಿ ಇನ್ನೂ ಬದುಕಿದೆ. ಅದಕ್ಕೆ ಈಗ ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಲಿಂಡ್ಸೆ ಗ್ರಾಮ್, ರಿಚರ್ಡ್ ಬ್ಲೂಮೆಂಟ್ ನಂತ ಇಬ್ಬರು ಸೆನೇಟರ್ಗಳು ಇದರ ಹಿಂದಿನ ಮಾಸ್ಟರ್ ಮೈಂಡ್ಗಳು. ಇದನ್ನ ಮೂಳೆ ಮುರಿಯುವ ಆಂಕ್ಷೆಗಳು ಅಂತ ಹೆಮ್ಮೆಯಿಂದ ಹೇಳಿಕೊಳ್ತಿದ್ದಾರೆ. ಆದ್ರೆ ಇಲ್ಲಿ ದೊಡ್ಡ ಹಿಪೋಕ್ರಸಿ ಇದೆ. ಅಮೆರಿಕ ಮಾತ್ರ ರಷ್ಯಾದಿಂದ ಯುರೇನಿಯಂ ಅನ್ನ ಕೊಳ್ಳಬಹುದು, ಯಾಕಂದ್ರೆ ಅವರ ನ್ಯೂಕ್ಲಿಯರ್ ಪ್ಲಾಂಟ್ ಗಳು ನಡಿಬೇಕಲ್ಲ. ಯುರೋಪ್ ದೇಶಗಳು ರಷ್ಯಾದಿಂದ ಗ್ಯಾಸ್ ಕೊಳ್ಳಬಹುದು, ಯಾಕಂದ್ರೆ ಅವರ ಮನೆಗಳನ್ನ ಬೆಚ್ಚಗೆ ಇಡಬೇಕಲ್ಲ. ಆದ್ರೆ ನಾವು ಆಯಿಲ್ ಖರೀದಿಸಿದ್ರೆ ಅವ್ರಿಗೆ ಒಂದು ದೊಡ್ಡ ತಪ್ಪೆ. ಇದ್ಯಾವ ತರ ಲಾಜಿಕ್ ಗುರು? ನಮ್ಮ ಜೈಶಂಕರ್ ಅವರು ಒಮ್ಮೆ ಯುರೋಪಿಯನ್ ಮೀಡಿಯಾಗೆ ಸರಿಯಾಗಿ ಉತ್ತರ ಕೊಟ್ಟಿದ್ರು. ಯುರೋಪ್ನ ಸಮಸ್ಯೆಗಳು ಪ್ರಪಂಚದ ಸಮಸ್ಯೆಗಳು ಅಂತ ನೀವು ಅಂದ್ಕೊಳ್ತೀರಾ, ಆದ್ರೆ ಪ್ರಪಂಚದ ಸಮಸ್ಯೆಗಳನ್ನ ಯುರೋಪಿನ ಸಮಸ್ಯೆಗಳು ಅಂತ ನೀವು ಅಂದ್ಕೊಳ್ಳೋದಿಲ್ಲ. ಈ ಡೈಲಾಗ್ ಅನ್ನೋದು ಆ ಟೈಮಲ್ಲಿ ತುಂಬಾನೇ ವೈರಲ್ ಆಗಿತ್ತು. ನಾವು ನಮ್ಮ ಜನರಿಗಾಗಿ ಕಡಿಮೆ ಬೆಲೆಯ ಆಯಿಲ್ ಅನ್ನ ಖರೀದಿ ಮಾಡ್ತೀವಿ. ಯಾರು ಏನಂದ್ರೂ ಕೂಡ ಡೋಂಟ್ ಕೇರ್, ನಾವು ಖರೀದಿ ಮಾಡ್ತೀವಿ. ನಾವು ಆಯಿಲ್ ಅನ್ನ ಖರೀದಿ ಮಾಡದೇ ಇದ್ರೆ ಪ್ರಪಂಚದಲ್ಲಿ ಆಯಿಲ್ ನ ರೇಟ್ ಏರಿಕೆ ಆಗುತ್ತೆ. ಡಿಮ್ಯಾಂಡ್ ಹೆಚ್ಚಾಗಿ ಬ್ಯಾರೆಲ್ ನ ರೇಟ್ ಆಕಾಶವನ್ನ ಮುಟ್ಟುತ್ತೆ. ಅದು ಅಲ್ಟಿಮೇಟ್ ಆಗಿ ಅಮೆರಿಕಾಗೆ ನಷ್ಟವೇ. ಅಲ್ಲಿ ಕೂಡ ಪೆಟ್ರೋಲ್ ರೇಟ್ ಹೆಚ್ಚಾದ್ರೆ ಜನ ಟ್ರಂಪ್ ಅನ್ನ ಬೈತಾರೆ. ತಮಾಷೆ ಏನಂದ್ರೆ ನಾವು ರಷ್ಯಾದಿಂದ ಕ್ರೂಡ್ ಆಯಿಲ್ ಅನ್ನ ಖರೀದಿಸಿ ನಮ್ಮ ರಿಫೈನರ್ ಗಳಲ್ಲಿ ಶುದ್ಧೀಕರಿಸಿ ಆ ಪೆಟ್ರೋಲ್ ಡೀಸೆಲ್ ಅನ್ನ ಮತ್ತೆ ಅಮೆರಿಕಾಗೆ ಮಾರ್ತಿದ್ದೀವಿ. ಅವರು ಬಳಸ್ತಾ ಇರೋದು ಅದೇ ರಷ್ಯನ್ ಆಯಿಲ್. ಇದನ್ನೇ ಬ್ಲಡಿ ಆಯಿಲ್ ಅಂತ ಕರೀತಾರೆ. ಆದ್ರೆ 500% ಟ್ಯಾಕ್ಸ್ ನಿಜವಾಗಿ ಹಾಕಿದ್ರೆ ಫಸ್ಟ್ ಎಫೆಕ್ಟ್ ಆಗುವುದು ಮಾತ್ರ ಭಾರತದ ಐಟಿ, ಟೆಕ್ಸ್ಟೈಲ್ ಕಂಪನಿಗಳು, ಫಾರ್ಮಾ, ವಜ್ರ ಪರಿಶ್ರಮಗಳ ಮೇಲೆ ಹಾಗೂ ಲಕ್ಷಾಂತರ ಉದ್ಯೋಗಗಳು ಅಪಾಯದಲ್ಲಿ ಬೀಳುತ್ತೆ. ಆದ್ರೆ ಅಮೆರಿಕಾವು ತನ್ನನ್ನ ತಾನು ಸುಟ್ಟಿಕೊಂಡಂತೆ ವಾಲ್ಮಾರ್ಟ್, ಅಮೆಜಾನ್ ನಂತಹ ದೊಡ್ಡ ಸ್ಟೋರ್ಗಳಲ್ಲಿನ ಸರಕುಗಳು ಭಾರತ, ಚೀನಾದಿಂದಲೇ ಬರುತ್ತೆ. ಆ ಅಗ್ಗದ ಸರಕುಗಳು ನಿಂತರೆ ಅಮೆರಿಕಾದಲ್ಲಿ ಇನ್ಫ್ಲೇಷನ್ ತುಂಬಾನೇ ಹೆಚ್ಚಾಗುತ್ತೆ. ರೇಟ್ ಹೆಚ್ಚಾದ್ರೆ ಅಮೆರಿಕನ್ ಜನ ರೋಡ್ಗಳ ಮೇಲೆ ಬರ್ತಾರೆ. ಅದಕ್ಕೆ ಎಕನಾಮಿಸ್ಟ್ಗಳು ಹೇಳ್ತಿದ್ದಾರೆ ಇದೆಲ್ಲ ಕೇವಲ ಬೆದರಿಕೆಯ ರಾಜಕೀಯ ಮಾತ್ರ. ಆದ್ರೆ ನಿಜವಾಗಿ ಏನಾದ್ರೂ ಆದ್ರೆ ಭಾರತ ಕೈ ಕಟ್ಕೊಂಡು ಕೂರಲ್ಲ. ನಮ್ಮ ಬಳಿ ಬ್ರಹ್ಮಾಸ್ತ್ರಗಳಿವೆ. ಡಾಲರ್ ಅನ್ನ ಸೈಡ್ ಮಾಡಿ ಸ್ವಂತ ಕರೆನ್ಸಿಯಲ್ಲಿ ಬಿಸ್ನೆಸ್ ಮಾಡಬಹುದು. ಈ ಪ್ರಾಸೆಸ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಅಮೆರಿಕದ ಪವರ್ ಡಾಲರ್ ಅಲ್ಲಿದೆ. ಅದನ್ನ ಸೈಡ್ ಮಾಡಿದ್ರೆ ಅವ್ರಿಗೇನೆ ಸಮಸ್ಯೆ. ಬ್ರಿಕ್ಸ್ ದೇಶಗಳು ಸೇರಿ ಹೊಸ ಕರೆನ್ಸಿ ಅಥವಾ ಲೋಕಲ್ ಕರೆನ್ಸಿಯಲ್ಲಿ ಟ್ರೇಡಿಂಗ್ ಮಾಡಿದ್ರೆ ಅಮೆರಿಕದ ಆಂಕ್ಷೆಗಳಿಗೆ ಬೆಲೆ ಇರೋದಿಲ್ಲ. ಚೀನಾದಿಂದ ಮಿಷನ್ ಗಳನ್ನ ಯುವಾನ್ ಕರೆನ್ಸಿಯಲ್ಲಿ ಖರೀದಿ ಮಾಡ್ತೀವಿ. ರಷ್ಯಾದಿಂದ ರೂಪಾಯಿಯಲ್ಲಿ ಆಯಿಲ್ ಅನ್ನ ಖರೀದಿ ಮಾಡ್ತೀವಿ. ಮಧ್ಯೆ ಡಾಲರ್ ಯಾಕೆ ಬೇಕು? ಈ ಆಲೋಚನೆ ಅಮೆರಿಕದ ನಿದ್ರೆಗೆಡಿಸ್ತಿದೆ. ಅದಕ್ಕೆ ಭಾರತ ಈಗ ಕೇವಲ ದೇಶವಲ್ಲ, ಬ್ಯಾಲೆನ್ಸಿಂಗ್ ಮಾಡುವ ಪವರ್. ಮೋದಿ ಅವರ ಬಿಹೇವಿಯರ್ ಅಂಡ್ ಸ್ಟ್ರಾಟಜಿ ತುಂಬಾನೇ ಕ್ಲಿಯರ್ ಆಗಿದೆ. ಎಲ್ಲರೊಂದಿಗೂ ಫ್ರೆಂಡ್ಶಿಪ್, ಆದ್ರೆ ದೇಶದ ಪ್ರಯೋಜನಗಳಲ್ಲಿ ನೋ ಕಾಂಪ್ರಮೈಸ್. ಒಂದು ಬದಿಯಲ್ಲಿ ಅಮೆರಿಕದ ಜೊತೆಗೆ ಹೈಟೆಕ್ ಬಿಸ್ನೆಸ್, ಮತ್ತೊಂದು ಬದಿಯಲ್ಲಿ ರಷ್ಯಾ ಬಳಿ ಆಯಿಲ್ ಹಾಗೂ ಡಿಫೆನ್ಸ್ ಡೀಲ್ಸ್, ಇನ್ನೊಂದು ಬದಿಯಲ್ಲಿ ಬ್ರಿಕ್ಸ್ ಜೊತೆಗೆ ಸ್ನೇಹ. ಒಂದು ವೇಳೆ ಅಮೆರಿಕ ಏನಾದ್ರೂ ಗೆರೆ ದಾಟಿದ್ರೆ ಭಾರತ ತನ್ನ ಬಾಗಿಲನ್ನ ಉಳಿದ
ಸೀದಾ ಪ್ರಪಂಚಕ್ಕೆ ತೆರೆಯುತ್ತೆ. ಏಷ್ಯಾ ಆಫ್ರಿಕಾ ಮಾರುಕಟ್ಟೆಗಳು ಈಗ ನಮ್ಗಾಗಿ ಆಲ್ರೆಡಿ ಕಾಯ್ತಿವೆ. ಇದೊಂದು ಹೊಸ ಶಕಕ್ಕೆ ಆರಂಭ. ನಮ್ಮ ಬಲ ಏನು ಅಂತ ಪ್ರಪಂಚಕ್ಕೆ ತಿಳಿಸುವ ಟೈಮ್ ಬಂದಿದೆ. ಈ ಜಿಯೋಪಾಲಿಟಿಕಲ್ ಗೇಮ್ ನಲ್ಲಿ ಗೆಲುವು ಯಾರದು ಅಂತ ಕಾಲವೇ ನಿರ್ಣಯಿಸುತ್ತೆ. ಆದ್ರೆ ಭಾರತ ಮಾತ್ರ ಜಗ್ಗುವುದೇ ಇಲ್ಲ ಅಂತ ಮುಂದಕ್ಕೆ ಹೋಗ್ತಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.